ಇಂದಿನಿಂದ 3 ದಿನಗಳ ಕಾಲ ಸಿಎಂ ಡಿಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಳ್ಳುತ್ತಿದ್ದು ಬೆಲೆ ಏರಿಕೆ ಗದ್ದಲದ ನಡುವೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಒಂದು ಕಡೆ ಬೆಲೆ ಏರಿಕೆ, ಒಂದು ಕಡೆ ಹನಿ ಟ್ರ್ಯಾಪ್ ವಿಚಾರ, ಈ ಗದ್ದಲಗಳ ನಡುವೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದು ಇವತ್ತು ದೆಹಲಿಗೆ ತೆರಳುತ್ತಾರೆ ಸಿಎಂ ಡಿಸಿಎಂ. ಬೆಲೆ ಏರಿಕೆ ಗದ್ದಲದ ನಡುವೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿಯಾಗ್ತಾರೆ ಸಿಎಂ ಸಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಹೈ ಭೇಟಿ ವೇಳೆ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಉಭಯ ನಾಯಕರ ಭೇಟಿ, ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಬೇಕು ಅಂತ ಹೇಳಿ ಮುಂದಾಗಿರುವುದು. ಹನಿ ಟ್ರ್ಯಾಪ್, ಗೊಂದಲ ಇದೆಲ್ಲದರ ನಡುವೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಾದಿ, ಎಂಎಲ್ಸಿ ನಾಮನಿರ್ದೇಶನ, ಎಲ್ಲ ವಿಚಾರಗಳ ಕುರಿತು ಒತ್ತಡವನ್ನ ಹೇರಲಿದ್ದಾರೆ. ಸೊ ಹಾಗಾಗಿ ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಸಿಎಂ ಹಾಗೆ ಡಿಸಿಎಂ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಸಿಎಂ ಡಿಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ಎಷ್ಟೊತ್ತಿಗೆ ಹೋಗ್ತಾರೆ, ಏನೆಲ್ಲ ಚರ್ಚೆ ಆಗಬಹುದು, ಏನ್ ಸಿಗ್ತಿದೆ ಅಪ್ಡೇಟ್ಸ್? ಪವಿತ್ರ, ಇವತ್ತು ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನ 12 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಈಗಾಗಲೇ ಏನು ಕರ್ನಾಟಕ ಭವನ ಉದ್ಘಾಟನೆ ಸಂಜೆ 6:30ಕ್ಕೆ ಕೂಡ ಇವತ್ತು ದೆಹಲಿಯಲ್ಲಿ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೂ ಕೂಡ ಆಹ್ವಾನ ಇದೆ. ಅದರಂತೆ ಹಲವು ನಮ್ಮ ರಾಜ್ಯದ ಏನು ಕೇಂದ್ರದ ಮಂತ್ರಿಗಳು ಮತ್ತು ಸಂಸದರು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರು ಕರ್ನಾಟಕದ ಭವನ ಉದ್ಘಾಟನೆ ಕಾರ್ಯಕ್ರಮ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ದೆಹಲಿಗೆ ಬರುವಂತೆ ಬುಲಾವಣೆ ಅದರ ಅನ್ವಯದಂತೆ ಈಗ ದೆಹಲಿಗೆ ಕೂಡ ಪ್ರವಾಸವನ್ನ ಸಿಎಂ ಸಿದ್ದರಾಮಯ್ಯವರು ಇವತ್ತು ಮಧ್ಯಾಹ್ನ ಕೈಗೊಳ್ಳಿದ್ದಾರೆ. ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳು ಮತ್ತೆ ಗ್ಯಾರಂಟಿ ಸರ್ಕಾರದ ಕೆಲವೊಂದಿಷ್ಟು ಸಂಪುಟ ವಿಸ್ತರಣೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದಿಷ್ಟು ಮಹತ್ವವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಈಗಾಗಲೇ ಸಚಿವ ಸಂಪುಟ ಒಂದಿಷ್ಟು ಸರ್ಜರಿ ಆಗಬೇಕು ಅನ್ನುವಂತಹ ಒತ್ತಾಯ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇರುವಂಥದ್ದು. ಮೊದಲಿಗೆ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಲಿಕ್ಕೆ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರೇ ಸಾಕಷ್ಟು ಒಂದಿಷ್ಟು ತೊಂದರೆ ಕೂಡ ಆಯ್ತು. ಯಾಕಂತಂದ್ರೆ ಹಲವಾರು ಶಾಸಕರು, ಹಿರಿಯ ಶಾಸಕರನ್ನು ಕೂಡ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಇತ್ತು. ಆದರೆ ಕೆಲವೊಂದಿಷ್ಟು ಆಯಾ ಸ್ಥಿತಿಗತಿ ಅನ್ವಯ ಕೆಲವೊಂದಿಷ್ಟು ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರು, ಕೆಲವೊಂದಿಷ್ಟು ಹಿರಿಯ ಶಾಸಕರಿಗೆ ಕೂಡ ಸಚಿವ ಸ್ಥಾನ ಕೊಡಲಿಲ್ಲ. ಸೊ ಹಾಗಾಗಿ ಅವರಿಗೂ ಕೂಡ ಈ ಬಾರಿಯ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಅವಕಾಶ ಮಾಡಿಕೊಡ್ಬೇಕು. ಕೆಲವು ಏನು ಸಚಿವರ ಕಾರ್ಯವೈಖರಿ ಪಟ್ಟಿ ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿ ಇರ್ತಕ್ಕಂಥದ್ದು, ಅದರ ಅಡಿಯಲ್ಲಿ ಯಾರನ್ನೆಲ್ಲ ಕೈ ಬಿಡಬೇಕು ಅನ್ನುವಂಥದ್ದನ್ನು ಚರ್ಚಿಸಿ 4-5 ಶಾಸಕರನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು, 4-5 ಸಚಿವರನ್ನ ಕೈ ಬಿಡಬೇಕು ಸಂಪುಟದಿಂದ ಅನ್ನುವಂಥದ್ದನ್ನು ಕೂಡ ಮಹತ್ವವಾಗಿ ಈಗ ಈ ಹಿಂದೆ ಕೂಡ ಹಲವಾರು ಬಾರಿ ಸಭೆ ಕೂಡ ನಡೆಸಿದ್ದಾರೆ. ಆದರೆ ಈಗ ಸಿಎಂ ಸಿದ್ದರಾಮಯ್ಯವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅಂತಿಮವಾಗಿರ್ತಕ್ಕಂಥ ಸಭೆಯನ್ನು ನಡೆಸಿ ಅದನ್ನು ಫೈನಲ್ ಮಾಡುವಂಥ ಹಂತಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಇರುವಂಥದ್ದು. ಸಚಿವ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರು ನಿಲುವಾಗಿರ್ತಕ್ಕಂಥದ್ದು. ಅದರಂತೆ ಈಗ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೇಶವ್ ವೇಣುಗೋಪಾಲ್ ಆಗಿರ್ಬೋದು, ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾಗಿರತಕ್ಕಂಥ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಪವಿತ್ರ. ಬಸವರಾಜ್, ಇನ್ನೊಂದು ಕಡೆ ಸಂಪುಟ ಸರ್ಜರಿಗೆ ಒಬ್ರಿಗೆ ಮನಸ್ಸಿದೆ, ಒಬ್ರಿಗೆ ಮನಸ್ಸಿಲ್ಲ. ಯಾಕಂದ್ರೆ ಸಂಪುಟ ಸರ್ಜರಿ ಆದ್ರೆ ಅಲ್ಲೆಲ್ಲೋ ಸಿದ್ದರಾಮಯ್ಯನವರ ಆಪ್ತರನ್ನೇ ಕೈ ಬಿಡಬೇಕಾಗತ್ತೆ ಅನ್ನುವಂಥದ್ದು ಇದೆಯಾ? ಸಿದ್ದರಾಮಯ್ಯನವ್ರಿಗೆ ಯಾಕೆ ಸಂಪುಟ ಇನ್ನೂ ಕೂಡ ಪುನರಚನೆ ಮಾಡಬೇಕು ಅನ್ನೋ ವಿಚಾರ ಒಲವು ಬರ್ತಾ ಇಲ್ಲ ಅಂತ, ಇನ್ನೊಂದು ಕಡೆ ಅದ್ರಲ್ಲಿ ಒಗ್ಗಟ್ಟಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಪವಿತ್ರ, ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಒಂದಿಷ್ಟು ನಿಲುವಾಗಿರ್ತಕ್ಕಂಥದ್ದು. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಾಥ್ ಕೂಡ ಇದೆ, ಮತ್ತೆ ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರ ಒತ್ತಾಯ ಕೂಡ ಇರುವಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯಗೆ ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥದ್ದು ಒಂದಿಷ್ಟು
ಅವರು ಅಭಿಪ್ರಾಯ ಕೂಡ ಇಲ್ಲ. ಯಾಕಂತಂದ್ರೆ 30 ತಿಂಗಳಾದ ಬಳಿಕ ಸಚಿವ ಸಂಪುಟ ಒಂದಿಷ್ಟು ವಿಸ್ತರಣೆ ಮಾಡೋಣ ಅಥವಾ ಸರ್ಜರಿ ಮಾಡೋಣ, ಅಲ್ಲಿವರೆಗೂ ಕೂಡ ಯಾವುದೇ ತರಾತುರಿ ಏಕೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ಬಾರಿ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಎಲ್ಲೊಂದು ಕಡೆ ಅಂದರೆ ಸರ್ಕಾರಕ್ಕೆ 30 ತಿಂಗಳು ಆದ ಬಳಿಕ ನಾವು ಅದನ್ನು ಸಚಿವ ಸಂಪುಟ ವಿಸ್ತರಣೆಗೆ ಹೋಗೋಣ, ಅಲ್ಲಿವರೆಗೂ ಬೇಡ, ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ತೇವೆ ಅನ್ನುವಂತಹ ಮಾತನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಹೇಳಿರುವಂಥದ್ದು. ಆದರೆ ಕೆಲವಷ್ಟು ಶಾಸಕರು ಮತ್ತು ಕೆಲವಷ್ಟು ಏನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಒತ್ತಾಯ ಇದೆ, ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು, ಯುಗಾದಿ ಹಬ್ಬಕ್ಕಾದರೂ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ನಾಯಕರು ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯವ್ರನ್ನು ಕೂಡ ಮನವೊಲಿಸುವಂಥ ಪ್ರಯತ್ನ ಹೈಕಮಾಂಡ್ ನಾಯಕರು ಕೂಡ ಮಾಡಲಿದ್ದಾರೆ. ಈ ಒಂದು ಬಾರಿ ಮಾಡಿದ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯವ್ರ ನಿಲುವು ಇದೇ ಆಗಿರ್ತಕ್ಕಂಥದ್ದು. 30 ತಿಂಗಳು ಆದ ಬಳಿಕ ನಾವು ಈ ಬಗ್ಗೆ ಸಂಪುಟ ವಿಚಾರಣೆ ಮಾಡೋಣ ಅನ್ನುವಂಥದ್ದನ್ನು ಕೂಡ ತಿಳಿಸಿದರೆ, ಅದಾಗಿಯೂ ಕೂಡ ಹೈಕಮಾಂಡ್ ನಾಯಕರು ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಇರುವಂಥ. ಹಾಗಾಗಿ ಈ ಒಂದು ಕ್ಲಾರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೆಚ್ಚು ಚರ್ಚೆ ಆಗುವಂಥದ್ದು. ಪವಿತ್ರ ಬಸವರಾಜ್, ಎಲ್ಲ ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಬರ್ತಾರೆ, ಅವರೇ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ, ಸೊ ಹಾಗಾಗಿ ಅವ್ರ ಪ್ರವಾಸವನ್ನ ಕೈಗೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ದಿಢೀರ ಅಂತ ಇವ್ರಿಗೂ ಬುಲಾವ್ ಕೊಟ್ಟಿರೋದು. ಈಗ ಸುರ್ಜೇವಾಲಾ ಅವರು ಮತ್ತೆ ರಾಜ್ಯಕ್ಕೆ ಬರೋರು ಇದ್ದಾರಾ, ಅಥವಾ ದೆಹಲಿಗೆ ಹೋದ ನಂತರ ಎಲ್ಲವೂ ಕೂಡ ಸಿಎಂ DCM ಬಳಿಗೆ ಮಾತನಾಡ್ತಾರಾ, ಹೇಗೆ ಅಂತ? ಪವಿತ್ರ, ಈಗ ಸಿ ಎಂ ಸಿದ್ದರಾಮಯ್ಯ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರ್ಬೋದು, ಮತ್ತು ಪರಿಷತ್ನ 4 ಸ್ಥಾನಕ್ಕೆ ನಾಮನಿರ್ದೇಶನ ಮಾಡುವಂಥ ವಿಚಾರ ಆಗಿರ್ಬೋದು, ಇಲ್ಲಿ ಕೂಡ ಸಾಕಷ್ಟು ಪೈಪೋಟಿ ಇರ್ತಕ್ಕಂಥದ್ದು. ಇವೆಲ್ಲ ವಿಚಾರಗಳನ್ನು ಕೂಡ ಸಿ ಎಂ ಸಿದ್ದರಾಮಯ್ಯವರು ಹೈಕಮಾಂಡ್ ನಾಯಕರ ಜೊತೆ ನೇರವಾಗಿ ಚರ್ಚೆ ಮಾಡಲಿದ್ದಾರೆ. ಆದರೆ ಕೆಲವೊಂದಿಷ್ಟು ಪಕ್ಷದ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವುದಕ್ಕಾಗಿ ಮತ್ತು ರಾಜ್ಯ ನಾಯಕರಲ್ಲಿ ಎಲ್ಲೊಂದು ಕಡೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದೆ. ಕೆಲವೊಂದಿಷ್ಟು ಸಚಿವರು ಆಗಿರ್ಬೋದು, ಪ್ರಮುಖ ಮುಖಂಡರಾಗಿರ್ಬೋದು, ಅವರಲ್ಲಿ ಕೂಡ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಶುರುವಾದಂಥ ಸಂದರ್ಭದಲ್ಲಿ ಅದನ್ನು ರಾಜ್ಯಕ್ಕೆ ಬಂದು ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರ ಒಂದು ನಿರ್ಧಾರ. ಸೊ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯ ದೆಹಲಿಗೆ ಬಂದ ಬಳಿಕ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸುವಂಥ ಸಾಧ್ಯತೆ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು, ಅದಕ್ಕೆ ಪರ ವಿರೋಧ ಹೇಳಿಕೆಗಳಾಗಿರ್ಬೋದು, KN ರಾಜಣ್ಣ ಅವ್ರನ್ನೂ ಕೂಡ ಕರೆಸಿ ಮಾತನಾಡುವಂಥ ರೀತಿ ಆಗಿರ್ಬೋದು, ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರ ಜೊತೆ ಮಾತನಾಡೋದಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಹಲವಾರು ನಾಯಕರನ್ನು ಕೂಡ ಕರೆಸಿ ಒಂದಿಷ್ಟು ಅವ್ರದ್ದೇ ಆಗಿರ್ತಕ್ಕಂಥ ಸಲಹೆ ಮತ್ತು ಸೂಚನೆ ತೆಗೆದುಕೊಂಡು ಮತ್ತು ಕೆಲವಷ್ಟು ನಾಯಕರು ಕೂಡ ಸುರ್ಜೇವಾಲಾ ಅವರಿಗೆ ದೂರು ಕೊಡುವಂಥ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಅವೆಲ್ಲವನ್ನು ಕೂಡ ಸರಿಪಡಿಸುವಂಥ ಪ್ರಯತ್ನಕ್ಕೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಪವಿತ್ರ, ಇನ್ನೊಂದು ಕಡೆ ಬಸವರಾಜ್, ಈಗ ಸ್ಥಳೀಯ ಚುನಾವಣೆ ಆಗೋವರೆಗೂ ಕೂಡ DCM KPCC ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಈಗಾಗಲೇ ಘಂಟಾಘೋಷವಾಗಿ ಬಹಳಷ್ಟು ಬಾರಿ ಹೈಕಮಾಂಡೇ ತಿಳಿಸಿದೆ. ಬಟ್ ಆದರೂ ಕೂಡ ಹೋಗಿ ಬಂದು ಈಗ 4 ಮುಂಚೂಣಿಯಲ್ಲಿ ಇರುವಂಥದ್ದು, ಒಂದು ಸಮುದಾಯವಾರು ಪ್ರಬಲ ಸಮುದಾಯದಲ್ಲಿರುವಂಥ ನಾಯಕರುಗಳೇ ಈಗ ಆ ಸ್ಥಾನಕ್ಕೆ ಪೈಪೋಟಿ ಕೂಡ ಮುಂದೆ ಆಗಿರೋದ್ರಿಂದಾಗಿ ಅದನ್ನು ಕೂಡ ಯಾವ ರೀತಿಯಾಗಿ ಬಗೆಹರಿಸ್ತಾರೆ, ಸದ್ಯಕ್ಕೆ ಮಾಡ್ತಾರಾ KPCC ಅಧ್ಯಕ್ಷರ ಬದಲಾವಣೆ ಅಂತ? ಪವಿತ್ರ, ಈಗಾಗಲೇ KPCC ಅಧ್ಯಕ್ಷ ಸ್ಥಾನದ ಒಂದು ಅಧಿಕಾರಾವಧಿ ಪೂರ್ಣಗೊಂಡಿದೆ. ಆದರೆ ಹೈಕಮಾಂಡ್ ನಾಯಕರು ಅವರ ಒಂದು ನಿರ್ಧಾರದಲ್ಲಿ ಅಂದರೆ ಪಕ್ಷದ ಸ್ಥಿತಿಗತಿ ಒಂದಿಷ್ಟು ಯಾವ ರೀತಿಯಾಗಿದೆ, ಪಕ್ಷದ ಎಲ್ಲ ಒಂದು ಕಡೆ ಈಗ ಕಾರ್ಯನಿರ್ವಹಿಸುತ್ತಿರುವ DK ಶಿವಕುಮಾರ್ ಅವ್ರನ್ನ ಬದಲಿಸಿದ್ರೆ ಮುಂದೆ ಯಾವ ರೀತಿಯಾಗಿ ನಮಗೆ ಪಕ್ಷ ಸಂಘಟನೆಗೆ ತೊಡಕಾಗಬಹುದು ಅಥವಾ ಮತ್ತೊಬ್ಬ ಅಧ್ಯಕ್ಷರನ್ನ ಸೂಚಿಸುವಂಥ ಸಂದರ್ಭದಲ್ಲಿ ಯಾವೆಲ್ಲ ಮಾನದಂಡಗಳನ್ನು ಪರಿಗಣಿಸಬೇಕು, ಸಮುದಾಯವಾರು ಕೊಡಬೇಕಾ ಅಥವಾ ಯಾವ ರೀತಿಯಾಗಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಸಮುದಾಯವಾರು ಪೈಪೋಟಿ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ನಡೆದಿದೆ. ಲಿಂಗಾಯತ ಸಮುದಾಯದಿಂದ, ಒಕ್ಕಲಿಗ ಸಮುದಾಯದಿಂದ, ದಲಿತ ಸಮುದಾಯದಿಂದ, ಈ ಒಂದು 5 ನಾಯಕರ ಸಾಕಷ್ಟು ಸಮುದಾಯಗಳಿಂದ ಪೈಪೋಟಿ ಕೂಡ ನಡೀತಾ ಇದೆ. ಆಯಾ ಸಮುದಾಯದ ಪ್ರಮುಖ ನಾಯಕರಿಂದ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಈ ಬಾರಿ ನಮಗೆ ಕೊಡಬೇಕು ಅನ್ನುವಂಥ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇವನ್ನೆಲ್ಲವನ್ನು ಕೂಡ ಪರಿಗಣಿಸಿ ಸಿದ್ದರಾಮಯ್ಯ ಅವ್ರನ್ನ DK ಶಿವಕುಮಾರ್ ಅವ್ರನ್ನ ಮತ್ತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರನ್ನು ಕೂಡ ಕರೆಸಿ, ರಾಜ್ಯದ ಇರ್ತಕ್ಕಂಥ ನಾಯಕರು ಅವ್ರನ್ನೆಲ್ಲರನ್ನು ಕೂಡ ಕರೆಸಿ ಎಲ್ಲ ಸಮುದಾಯ ಕೂಡ ಒಕ್ಕೂರ್ಲಿಂದ ಈ ಬಾರಿ ಯಾವ ಸಮುದಾಯಕ್ಕೆ ಕೊಡೋದು ಮತ್ತೆ ಮುಂದಿನ ಒಂದು ಚುನಾವಣೆ ಹಿತದೃಷ್ಟಿಯಿಂದ, ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದ ಯಾವ ನಾಯಕನಿಗೆ ಕೊಟ್ಟರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬಹುದು ಅಂತ ಲೆಕ್ಕಾಚಾರನ ಇಟ್ಕೊಂಡು ಹೈಕಮಾಂಡ್ ನಾಯಕರು ದೊಡ್ಡ ಮಟ್ಟದಲ್ಲಿ ಇದನ್ನ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ
ಒಂದು ಕೆಪಿಸಿಸಿ ಸ್ಥಾನ ಬದಲಾವಣೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ಸಿದ್ದರಾಮಯ್ಯ ಹಾಗೆ ಸಿಎಂ ಹೈಕಮಾಂಡ್ ಜೊತೆಗೆ ಗಂಭೀರವಾಗಿ ಒಂದಷ್ಟು ವಿಚಾರಗಳನ್ನ ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ. ಸೊ ಹಾಗಾಗಿ ದೆಹಲಿಗೆ ಹೊರಡ್ತಾರೆ. 11 ಗಂಟೆಗೆ HAL ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಹೊರಡಲಿದ್ದಾರೆ.